ನಮಸ್ಕಾರ ಮೇಡಮ್. ನಮಸ್ಕಾರ. ಇವ್ರು ನಮ್ಮ ಅತ್ತೆ ಕಮಲಮ್ಮ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಭಾಗ್ಯ ಅಂತ. ವಾಸ್ತುವಲ್ಲಿ ಜ್ಯೋತಿಷಿಯಲ್ಲಿ ನೀವು ತುಂಬ ಹೆಸರು ಮಾಡಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ. ತುಂಬ ಸಂತೋಷ. ಹೇಳಿ, ಏನು ವಿಷಯ? ನಮ್ಮದು ಒಟ್ಟು ಕುಟುಂಬ ಮೇಡಮ್. ನಮ್ಮ ಅತ್ತೆಗೆ 2 ಗಂಡು ಮಕ್ಕಳು, ನಾನೇ ದೊಡ್ಡ ಸೊಸೆ. ಈಗ ನಾವೆಲ್ಲ ಒಂದೇ ಮನೆಯಲ್ಲಿ ಒಟ್ಟಿಗೆ ಇದ್ದೀವಿ. ನಮ್ಮ ಸೊಸೆನೂ ತುಂಬ ಒಳ್ಳೆಯವಳು, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಈಗ ಮಾರ್ಚಲ್ಲಿ ನಮ್ಮ 2ನೇ ಮಗನಿಗೆ ಮದುವೆ ಮಾಡಬೇಕು ಅಂತ ಇದ್ದೀವಿ. ಆದರೆ ಈ ಸಂಸಾರಕ್ಕೆ ಈಗಿರೋ ಮನೆ ಸಾಕಾಗಲ್ಲ ಅಂತ ಅನಿಸಿದೆ. ಆನಂದ್ ನಗರದಲ್ಲಿ ನಮ್ಮದೊಂದು 60-40 ಸೈಟ್ ಇದೆ, ಅಲ್ಲಿ ಮನೆ ಕಟ್ಟೋಣ ಅಂತ ಯೋಚನೆ ಮಾಡಿದ್ದೀವಿ. ಅದಕ್ಕೆ ನಮ್ಮ ಯಜಮಾನರು ಮಕ್ಕಳು ಎಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ಗೆ ಸೆಲ್ಲರ್ ಕಟ್ಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಅಂತ ಇಂಜಿನಿಯರ್ ಪ್ಲ್ಯಾನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ನಾನು, ನನ್ನ ಯಜಮಾನರು, ಫಸ್ಟ್ ಫ್ಲೋರಲ್ಲಿ ನನ್ನ ಹಿರಿ ಮಗ ಸೊಸೆ, ಸೆಕೆಂಡ್ ಫ್ಲೋರಲ್ಲಿ ಚಿಕ್ಕ ಮಗ ಸೊಸೆ ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ. ಈಗ ನನ್ನಿಂದ ಏನಾಗಬೇಕು ಹೇಳಿ? ಬರೋ ವಾರ ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಒಂದೊಳ್ಳೆ ಮುಹೂರ್ತ ನೀವೇ ನೋಡಿ ಹೇಳಿ ಮೇಡಮ್. ಸೈಟ್ ಯಾರ ಹೆಸರಲ್ಲಿರೋದು? ಅವ್ರ ಜಾತಕ ನೋಡ್ಬೇಕು ನಾನು. ಸೈಟ್ ನನ್ನ ಹೆಸರಲ್ಲೇ ಇರೋದು ಮೇಡಮ್, ನಮ್ಮ ತವ್ರ ಮನೆಯವ್ರು ಕೊಟ್ಟಿರೋದು. ನನ್ನ ಜಾತಕ ತಂದಿದ್ದೀನಿ, ಕೊಡಮ್ಮ ಭಾಗ್ಯ. ತಾರೀಕು ಬುಧವಾರ ದಿನ ತುಂಬ ಪ್ರಶಸ್ತವಾಗಿದೆ. ಬುಧವಾರ ಬೆಳಗ್ಗೆ 6 ಗಂಟೆಗೆ ನೀವು ಗುದ್ಲಿ ಪೂಜೆ ಇಟ್ಕೋಬೋದು. ಆ ದಿನ ನಿಮ್ಮ ಜಾತಕದ ಪ್ರಕಾರ ತುಂಬ ಚೆನ್ನಾಗಿದೆ. ಇದಕ್ಕೇನಾದರೂ ವಿಶೇಷವಾದ ಪೂಜೆ ಮಾಡಿಸ್ಬೇಕಾ ಮೇಡಮ್? ನಿಮ್ಮ ಅತ್ತೆ ಜಾತಕದ ಪ್ರಕಾರ ಈಗ ಟೈಮ್ ತುಂಬ ಚೆನ್ನಾಗಿದೆ. ಯಾವ ಕೆಲಸ ಕೈ ಹಾಕಿದ್ರೂ ಹೂ ಎತ್ತಿದ ಹಾಗಾಗತ್ತೆ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಹಾಗಾದರೆ ನೀವು ಹೇಳಿದ ದಿನನೇ ಮುಹೂರ್ತ ಇಟ್ಕೋತೀವಿ ಮೇಡಮ್. ಆಯಿತು ಮೇಡಮ್, ನಾವಿನ್ನು ಬರ್ತೀವಿ. ಬರ್ತೀವಿ ಮೇಡಮ್. ಬರ್ತೀವಿ. ನಾನು ಯಾರೋ ಕ್ಲೈಂಟ್ಸ್ ಅನ್ಕೊಂಡ್ಬಿಟ್ಟೆ. ಹೌದು ಹೌದು, ನೀನು ವಾಸ್ತು ಬಿಸ್ನೆಸ್ನಲ್ಲಿ ಮುಳುಗೋಗಿ ನಿನ್ನ ಗಂಡನ ಮರ್ತು ಹೋಗೋದೊಂದು ಬಾಕಿ ಇದೆ ನೋಡು. ಬಾಗ್ಲಲ್ಲೇ ಯಾಕೆ ನಿಂತಿದ್ದೆ ಅಣ್ಣ? ಯಾರೋ ಇಬ್ಬರು ಹೆಂಗಸರು ಹೋಗೋದಲ್ಲ, ಅವ್ರಿಗೆ ಜಾಗ ಬಿಡೋದಕ್ಕೆ ನಿಂತಿದ್ದೆ. ಯಾರು ಜಮನ ಅವರು? ನಿಮ್ಮ ಫ್ರೆಂಡ್ಸಾ? ಅಯ್ಯೋ ಇಲ್ಲ ರೀ, ನನ್ನ ಕ್ಲೈಂಟ್ಸು. ಇಷ್ಟು ದಿನ VP ಮಾವ, ಜಾಹ್ನವಿ, ದೇವು ರೆಕಮೆಂಡ್ ಮಾಡಿರೋ ಕ್ಲೈಂಟ್ಸ್ ಮಾತ್ರ ಬರ್ತಾಯಿದ್ರು. ಈಗ ಬಂದವರು ಯಾರ ಹತ್ರನೋ ನನ್ನ ಬಗ್ಗೆ ಕೇಳಿಕೊಂಡು ಬಂದಿದ್ದಾರೆ. ಇನ್ನೇನಣ್ಣ, ಅತ್ತಿಗೆ ದಿನಕ್ಕೆ ಫೇಮಸ್ ಆಗ್ತಾ ಇದ್ದಾರೆ. ಇನ್ಮೇಲೆ ಜನ ನಿನ್ನನ್ನು ಜಮುನಾ ದತ್ ನನ್ನ ಹಸ್ಬೆಂಡ್ ಅಂತ ಗುರುತು ಹಿಡಿತಾರೆ. ನೋಡ್ತಾ ಇರು. ವೈದೇಹಿ, ಬಾಬಾ. ಥ್ಯಾಂಕ್ ಯು ವೈದೇಹಿ. ಶ್ರೀಕಾಂತ್, ಹೋದ ಕೆಲಸ ಏನಾಯಿತು? ಇಲ್ಲ ವೈಜು, ಮತ್ತೆ ಕೆಲಸ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರು ನಮ್ಮ ಕಂಪ್ನಿಯಲ್ಲಿ. ಅವ್ರು ಯಾವುದೇ ರೀತಿ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಪರಿಸ್ಥಿತಿಲಿಲ್ಲ ಅಂದ್ಬಿಟ್ರು. ಶ್ರೀಕಾಂತ್, ನಿಮ್ಮ ಪರಿಸ್ಥಿತಿನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರಾ? ಎಕ್ಸ್ಪ್ಲೈನ್ ಮಾಡಿದೆ ಪ್ರಿಯದರ್ಶಿನಿ ಅವರೇ. ಅವ್ರು ಹೇಳೋ ಪ್ರಕಾರ ನಾನು ರಿಸಿಗ್ನೇಷನ್ ಮಾಡೋ 2 ದಿವಸ ಮುಂಚೆನೇ ಮ್ಯಾನೇಜ್ಮೆಂಟ್ ಅವ್ರು ಡಿಸಿಷನ್ ಮಾಡಿದ್ರಂತೆ ನನ್ನನ್ನು ತೆಗೆದುಹಾಕ್ಬಿಡ್ಬೇಕು ಅಂತ.
HR ಹೇಳಿದ್ರು ನೀವೇ ರಿಸೈನ್ ಮಾಡಿದ್ದು ಒಳ್ಳೇದಾಯಿತು ಅಂತ. ಆದರೆ ಬಾವಾ, ನಿಮ್ಮ ಕಂಪ್ನಿಯವರು ಒಂದಷ್ಟು ಎಂಪ್ಲಾಯೀಸ್ನ ತೆಗೆದಾಗ ನೀವು ಒಳ್ಳೆ ಎಂಪ್ಲಾಯ್ ಅಂತ ನಿಮ್ಮನ್ನು ಕೆಲಸದಿಂದ ತೆಗೆದ ಹಾಗೆ ಇರಿಸ್ಕೊಂಡಿದ್ರಲ್ವಾ? ಹೌದು ವೈದೇಹಿ, ನಾನು ಒಳ್ಳೆ ಎಂಪ್ಲಾಯಿ ಅಂತ ನಾನು ಇರಿಸ್ಕೊಂಡಿದ್ದು. ಮತ್ತು ಒಳ್ಳೆ ಎಂಪ್ಲಾಯ್ ಅನ್ನೋ ಗ್ರೌಂಡ್ಸ್ ಮೇಲೆ ಮತ್ತೆ ನಿಮ್ಮನ್ನು ಕೆಲಸಕ್ಕೆ ತೊಗೋಬೋದಲ್ಲ? ಇಲ್ಲ ಶ್ಯಾಮ್, ಈಗ ಹಾಗೆ ಮಾಡೋದಕ್ಕಾಗೋದಿಲ್ವಂತೆ. ಯಾಕೆ? ನಾನು ಒಳ್ಳೆ ಎಂಪ್ಲಾಯ್ ಅಂತ ಈಗಲೂ ಹೇಳ್ತಾರೆ. ಆದರೆ ಈ ವರ್ಷ ತುಂಬ ಲಾಸ್ ಆಗಿ ತುಂಬ ಹೊಡೆತ ಬಿದ್ದು ಜಾಸ್ತಿ ಸಂಬಳ ತೊಗೋತಾ ಇದ್ದ ಎಷ್ಟೋ ಎಂಪ್ಲಾಯೀಸ್ನ ಟರ್ಮಿನೇಟ್ ಮಾಡಿದಾರಂತೆ. ಆ ಲಿಸ್ಟ್ನಲ್ಲಿ ನನ್ನ ಹೆಸರು ಇತ್ತಂತೆ. ಅವ್ರು ನನ್ನ ಕೆಲಸದಿಂದ ತೆಗೆದುಹಾಕೋಕ್ಕೆ ಮುಂಚೆ ನಾನೇ ರಿಸೈನ್ ಮಾಡಿದ್ದೆ. ಕಂಪ್ನಿ ಎಸ್ಟಿಮೇಟ್ ಪ್ರಕಾರ ಈ ರಿಸಿಷನಲ್ಲಿ ಇಷ್ಟೊಂದು ಹೊಡೆತ ಬೀಳುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ವಂತೆ. ಆದರೆ ನಿಮ್ಮ ಜಾಗಕ್ಕೆ ಯಾರನ್ನಾದರೂ ರೆಕ್ರೂಟ್ ಮಾಡ್ಕೊಳ್ಳೇಬೇಕಲ್ವಾ ಶ್ರೀಕಾಂತ್? ಆಗಲೇ ನನ್ನ ಪೋಸ್ಟ್ಗೆ ಬೇರೆಯವ್ರನ್ನ ರೆಕ್ರೂಟ್ ಮಾಡ್ಕೊಂಡು ಆಗೋಗಿದ್ಯಂತೆ. ಇಷ್ಟು ಬೇಗನಾ? ಹೌದು ವೈಜು, ನನ್ನ ಪೋಸ್ಟ್ಗೆ ನಮ್ಮ ಟೀಮ್ನಲ್ಲೇ ಇದ್ದ ಒಬ್ಬನ ಮ್ಯಾನೇಜರ್ ಮಾಡಿದ್ದಾರೆ. ಅವ್ನು ನನಗಿಂತ ಎಫಿಷಿಯೆಂಟ್ ಅಂತ ಅವ್ರು ಕೊಡ್ತಾ ಇರೋ ರೀಸನ್ನು. ಆದರೆ ಅವನಿಗೂ ನಿಮ್ಮಷ್ಟೇ ಸಂಬಳ ಕೊಡಬೇಕಲ್ವ? ಆ ಪೋಸ್ಟಲ್ಲಿ ನೀವಿದ್ರೇನೋ ಅವನಿದ್ರೇನೋ? ಇಲ್ಲ ಶ್ಯಾಮ್, ಅವನಿಗೆ ನನಗಿಂತ ಕಮ್ಮಿ ಸಂಬಳ ಫಿಕ್ಸ್ ಮಾಡಿದಾರಂತೆ. ಅದಕ್ಕೆ ಕೆಲಸ ಕೊಡೋಕ್ಕಾಗೋದಿಲ್ಲ ಅಂತ ಕ್ಲಿಯರಾಗಿ ಹೇಳಿಬಿಟ್ರು. ನನಗೇನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ಇನ್ನು 2 ವಾರದಲ್ಲಿ ಮೀಟರ್ ಬಡ್ಡಿಯವ್ರು ಬೇರೆ ಬರ್ತಾರೆ. ನನ್ನ ಹತ್ರ ಇದ್ದ ದುಡ್ಡನ್ನೆಲ್ಲ ಕಟ್ಟಿಬಿಟ್ಟಿದ್ದೀನಿ. ಇನ್ನು 2 ವಾರ ಆದಮೇಲೆ ಬಡ್ಡಿ ದುಡ್ಡು ಏನು ಮಾಡಬೇಕು ಅಂತ ನೆನೆಸ್ಕೊಂಡ್ರೆ ನನ್ನ ತಲೆ ಕೆಟ್ಟೋಗ್ತಾ ಇದೆ. ಸಮಾಧಾನ ಮಾಡ್ಕೊಳ್ಳಿ ಬಾವ, ನಾವೆಲ್ಲ ಇದ್ದೀವಿ. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತೀರಾ? ನೀವೇ ಹೀಗೆ ಧೈರ್ಯ ಕೆಟ್ಟರೆ ವೈಜಯಂತಿಗೆ ಹೇಗಾಗಬೇಕು ಹೇಳಿ ಈ ಸ್ಥಿತಿಲಿ? ಇಷ್ಟು ದಿವಸ ನೀವು ಸರಿಯಾಗಿ ಬಡ್ಡಿ ಕಟ್ಕೊಂಡು ಬಂದಿದ್ದೀರಾ. 3 ವಾರದ ಬಡ್ಡಿನ ಒಂದೇ ಸಲ ಕಟ್ಟಿದ್ದೀರಾ. ಫೈನಾನ್ಷಿಯರ್ ಹತ್ರ ಒಂದು ಸಲ ಮಾತಾಡಿ ನೋಡಿ, ಸ್ವಲ್ಪ ಟೈಮ್ ಕೊಡ್ಬೋದೇನೋ. ಅಷ್ಟರಲ್ಲಿ ಬೇರೆ ಏನಾದ್ರು ವ್ಯವಸ್ಥೆ ಆಗ್ಬೋದು, ನೋಡೋಣ. ಏ ಜಾನ್ವಿ, ಈ ಪದನೇ ಗೊತ್ತಾಗ್ತಿಲ್ಲ ಕಣೆ. ಏನದು? ಆಕಾಶಕ್ಕೇರಿದ ಚಿನ್ನ ಶಿರವನ್ನು ಏರುತ್ತದೆ. 5 ಅಕ್ಷರ ಬರಬೇಕು. ಆಕಾಶಕ್ಕೇರಿದ ಚಿನ್ನ ಗೊತ್ತಾಗ್ತಾನೆ ಇಲ್ವಲ್ಲೋ? ಕನಕಾಂಬರ. ಕುತ್ಕೊಳ್ಳಿ. ಕನಕಾಂಬರನ? ಅದು ಹೇಗೆ? ಆಕಾಶಕ್ಕೇರಿದ ಚಿನ್ನ ಅಂದರೆ ಅಂಬರ ಪ್ಲಸ್ ಕನಕ. ಒಂದು ಸಿನಿಮಾ ಹಾಡೇ ಇದೆಯಲ್ಲ ಅದ್ರ ಮೇಲೆ. ಕನಕಾಂಬರನ ತಲೆಯಲ್ಲೂ ಮುಟ್ಕೋಬೋದು. ಹೌದು ರೀ, ಕರೆಕ್ಟಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಅತ್ತಿಗೆ, ಇವರು ಪದಬಂಧದಲ್ಲಿ ನಿಮ್ಮನ್ನು ಮೀರಿಸ್ತಾರೆ. ಆದರೆ ಜ್ಯೋತಿಷ್ಯ ಹೇಳೋದ್ರಲ್ಲಿ ಜಮುನಾನ್ ಮೀರ್ಸೋಕ್ಕಾಗಲ್ಲಪ್ಪ. ರೀ, ತಲೆ ಇರುವ ಕಾಲ 3 ಅಕ್ಷರ ಬರಬೇಕು, ಹೇಳ್ತೀರಾ? ತಲೆ ಇರುವ ಕಾಲ. ಜಮುನಾ, ನಿನ್ನ ಮೈದನ್ನ ತಲೆನೇ ಉಪಯೋಗಿಸೋದಿಲ್ವಲ್ಲೇ? ಶಿಶಿರ. ಬೇಕಾಗಿತ್ತ ಇದಲ್ಲ? ತಲೆ ಇಲ್ಲದೆ ಇರೋನು ಅನ್ನೋ ಪಟ್ಟ. ಕೈ ಇದೆ ಅಲ್ಲ, ಬರ್ಕೊಳ್ತಾ ಇದ್ದೀನಿ, ಅಷ್ಟು ಸಾಕು. ಆಹಾ, ಇದಕ್ಕೇನು ಕಡಿಮೆ ಇಲ್ಲ. ಜಮುನಾ, ನಿಮ್ಮ ಮನೆಗೆ ಬಂದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಮಾತಾಡ್ತಾ ಮಾತಾಡ್ತಾ ಬಂದ ವಿಷಯನೇ ಮರ್ತುಬಿಟ್ಟೆ. ಇವತ್ತು ಸಂಜೆ 6 ಗಂಟೆಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಪ್ರತಿ ಸಲ ಹೋದಾಗಲೂ ನೋಡಿದ್ದೀನಿ, ಯಾರೂ ನನ್ನ ಥರ ಒಬ್ಬಳೇ ಬರೋದಿಲ್ಲ. ಯಾರನ್ನಾದ್ರೂ ಮನೆಯವ್ರನ್ನ ಕರ್ಕೊಂಡು ಬರ್ತಾರೆ ಜೊತೇಲಿ. ಇವತ್ತು ವಿನಯ್ ತುಂಬಾ ಬ್ಯುಸಿಯಾಗಿದ್ದಾರೆ ಜಮುನಾ. ಅಟ್ಲೀಸ್ಟ್ ನೀನಾದರೂ ಬಂದರೆ ನನಗೆ ಎಷ್ಟೋ ಧೈರ್ಯ ಇರುತ್ತೆ. ಅಷ್ಟೇ ತಾನೇ,
ಬೇಗ ಕೆಲಸ ಮುಗಿಸ್ಕೊಂಬಂದ್ಬಿಡ್ತೀನಿ, ಇಬ್ಬರು ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಹೇಳ್ತಾರೆ ನಂಗೆ ಕೋಪ ಬರುತ್ತೆ ಅಷ್ಟೇ. ರೀ, ನೀವು ಥ್ಯಾಂಕ್ಸ್ ಹೇಳೋ ಬದಲು ನನಗೆ ಪದಬಂಧದಲ್ಲಿ ಹೆಲ್ಪ್ ಮಾಡಿ. ಅದಕ್ಕೆ ನಿಮಗೆ ಹೆಲ್ಪ್ ಮಾಡಿದ್ದಕ್ಕೆ ಸರಿ ಹೋಗುತ್ತೆ. ಕೂತ್ಕೊಳ್ಳಿ ಪ್ಲೀಸ್. ಜಮುನಾ, ನನ್ನ ಖರ್ಚಿಪ್ ಸಿಗ್ತಿಲ್ಲ. ಒಂದು ನಿಮಿಷ ಬಂದೇ ಇರು. ಅಲ್ಲೇ ಕಣ್ಣು ಕಾಣಿಸೋ ಹಾಗೆ ಬೀರುಳ್ ಮಡಿಸಿಟ್ಟಿದ್ದೀನಿ ನಿಮ್ಮ ಖರ್ಚಿಫ್ನ. ನಾನು ಅದಕ್ಕೆಲ್ಲ ಕರೆದಿದ್ದು. ಮತ್ತೆ ನೋಡು, ಆ ಜಗದೀಶ್ವರ್ ಪಾಟಂಕರ್ಗೆ ಮೊದಲೇ ನಮ್ಮ ತಲೆ ಕಂಡ್ರೆ ಆಗಲ್ಲ. ಅವನ ರೈಟ್ ಹ್ಯಾಂಡು ಈ ವಿನಯ್ ಚಂದ್ರ. ಅವನ ಹೆಂಡತಿ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಿದ್ರೆ, ಅವನ ಹೆಂಡತಿ ಆಗೋಕ್ಕೆ ಮುಂಚೆ ವಿದ್ಯಾವತಿ ನನ್ನ ಕಸಿನ್ ಆಗಿದ್ಲು ರೀ. ಅವಳನ್ನ ಮನೆಗೆ ಬರಬೇಡ ಅನ್ನೋ ಮಟ್ಟಿಗೆ ಇಳಿದ್ರೆ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನೋಡು, ನಾನು ಅಷ್ಟು ಹಾರ್ಷಾಗಿ ಹೇಳ್ತಾ ಇಲ್ಲ. ಅವಳು ಈ ಮನೆಗೆ ಬರಲಿ, ನಿನ್ನ ಜೊತೆ ಮಾತಾಡಲಿ, ಅದೆಲ್ಲ ಸರಿ. ಆದರೆ ನೀನು ಅವಳ ಯೋಗಕ್ಷೇಮದ ಜವಾಬ್ದಾರಿನ ವಹಿಸ್ಕೊಳ್ಳೋದು ನನಗೆ ಸರಿ ಕಾಣ್ತಾ ಇಲ್ಲ. ನಾವಾಗೆ ಆ JP ಮನೆಯವ್ರನ್ನ ದೂರ ಇಟ್ಟಿದ್ದೀವಿ. ಮತ್ತೆ ಅವ್ರ ಜೊತೆ ಯಾವ ಥರದ ಘರ್ಷಣೆ ಆಗೋದು ನನಗಿಷ್ಟ ಇಲ್ಲ. ಅರ್ಥ ಮಾಡ್ಕೊ ನಾನು ಹೇಳ್ತಾ ಇರೋದನ್ನು. ನೋಡಿ, ನೀವು ನನಗೇನೇ ಹೇಳಿದ್ರು ನಾನು ಅರ್ಥ ಮಾಡ್ಕೋತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ. ಆದರೆ JP ಮನೆಯವ್ರ ಮೇಲೆ ನಿಷ್ಠೂರಕ್ಕೋಸ್ಕರ ನನ್ನ ರಕ್ತ ಸಂಬಂಧನ ದೂರ ಮಾಡ್ಕೊಳ್ಳೋಕ್ಕೆ ನಾನು ಸಿದ್ಧವಾಗಿಲ್ಲ. ಪ್ಲೀಸ್ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ. ಅಣ್ಣ ಪ್ಲೀಸ್, ನೀನು ಹೇಳಿದ್ದು ತಪ್ಪು ಅಂತಲ್ಲ. JP ಮನೆಯವ್ರಿಗೂ ನಮಗೂ ಆಗಿ ಬರಲ್ಲ, ಅದು ಗೊತ್ತಿರೋ ವಿಷಯನೇ. ಆದರೆ ವಿದ್ಯಾವತಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಅವ್ರ ಗಂಡ ವಿನಯ್ ಚಂದ್ರ JP ಅವ್ರ ಹತ್ರ ಕೆಲಸ ಮಾಡ್ತಿದ್ದಾರೆ. ಅಷ್ಟಕ್ಕೆ ಅವರು ನಮಗೆ ವಿರೋಧಿಗಳು ಅಂತ ನಾವು ಯಾಕೆ ಅನ್ಕೋಬೇಕು? ವಿದ್ಯಾ ಅತ್ತಿಗೆಗೆ ಸಂಬಂಧಿಕರು. ತೊಂದರೆಲಿರುವಾಗ ಸಹಾಯ ಕೇಳಿದ್ರೆ ತಪ್ಪೇನು? ಅತ್ತಿಗೆ ಅವ್ರಿಗೆ ಹೆಲ್ಪ್ ಮಾಡಿದ್ರು ತಪ್ಪೇನೂ ಇಲ್ಲ. ಸಾರಿ ಅಣ್ಣ, ನಿಮ್ಮಿಬ್ಬರು ಪರ್ಸ್ನಲ್ ಡಿಫ್ರೆನ್ಸಸಲ್ಲಿ ನಾನು ಯಾವತ್ತೂ ತಲೆ ಹಾಕಿಲ್ಲ. ಆದರೆ ವಿದ್ಯಾವತಿಯವ್ರ ವಿಚಾರದಲ್ಲಿ ನೀನು ಅತ್ತಿಗೆನ ಹರ್ಟ್ ಮಾಡ್ತಿದ್ಯಾ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಸರಿ, ನಿಮ್ಮ ಅತ್ತಿಗೆಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೊಳ್ಳಿ. ಇನ್ಮೇಲೆ ಆ ವಿದ್ಯಾವತಿ ವಿಚಾರದಲ್ಲಿ ನಾನು ಇಂಟರ್ಫಿಯರ್ ಆಗೋಲ್ಲ ಜಮುನಾ. ಐ ಆಮ್ ಸಾರಿ. ಏನ್ರಿ, ಮನೆ ಹತ್ರ ಎಷ್ಟಲ್ಲ ರೀ ಕಳ್ಸೋದು? ಮನೆಯಲ್ಲಿ ಇದ್ದರೂ ಇಲ್ಲ ಅಂತ ಅನ್ನಿಸ್ಕೊಳ್ತೀರಾ? ಆಫೀಸಿಗೆ ಕಳ್ಸ್ಕೊಟ್ರೆ ಅಲ್ಲೂ ಇರೋದಿಲ್ಲ, ಲೀವ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ದುಡ್ಡು ತೊಗೊಳ್ಳುವಾಗ ಚೆನ್ನಾಗಿರುತ್ತೆ, ಕೊಡುವಾಗ ಕಷ್ಟ ಆಗೋಗ್ಬಿಡುತ್ತಾ? ಸರ್, ದಯವಿಟ್ಟು ಮನೆ ಹತ್ರ ಬಂದು ಗಲಾಟೆ ಮಾಡಬೇಡಿ ಅಂತ ನಿಮ್ಮ ಹುಡುಗರಿಗೆ ಹೇಳಿ ಸರ್. ಯಾಕ್ರಿ ಗಲಾಟೆ ಮಾಡಬಾರ್ದು? ಕೊಡಬೇಕಾಗಿರೋ ದುಡ್ಡನ್ನು ಪ್ರತಿ ತಿಂಗಳು ಸರಿಯಾಗಿ ಕಟ್ಟಿದ್ರೆ ಯಾಕ್ರಿ ಗಲಾಟೆ ಮಾಡ್ತೀವಿ? ನಮಗೂ ಪಬ್ಲಿಕ್ಕಲ್ಲಿ ಗಲಾಟೆ ಮಾಡಿ ಕೆಟ್ಟ ಹೆಸರನ್ನು ತೊಗೊಳೋದಕ್ಕೆ ಇಷ್ಟ ಇಲ್ಲ. ಸರ್, ಅಕ್ಕಪಕ್ಕದಲ್ಲಿ ಮಾನ ಮರ್ಯಾದೆ ಹೋಗುತ್ತೆ ಸರ್. ತಲೆ ಎತ್ಕೊಂಡು ಓಡಾಡೋದು ಭಾರಿ ಕಷ್ಟ ಆಗುತ್ತೆ. ಸಾಲ ತೊಗೊಳೋದಕ್ಕಿಂತ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಸರ್, ಒಂದು ತಿಂಗಳು ಟೈಮ್ ಕೊಡಿ ಸರ್. ಇದೇ ಮಾತನ್ನು ನೀನು 2 ತಿಂಗಳಿಂದ ಹೇಳ್ತಾನೇ ಇದ್ದೀಯಾ. ನೀನು ತೊಗೊಂಡಿರೋ ಸಾಲ 1 ಲಕ್ಷ, ಬಡ್ಡಿ ಬಾಕಿ ಇರೋದು 42,000. ನಿನ್ನ ಮನೆಗೂ ಆಫೀಸ್ಗೂ ನಮ್ಮ ಹುಡುಗರು ಬೈಕಿಗೆ ಪೆಟ್ರೋಲ್ ಹಾಕ್ಕೊಂಡು 6 ತಿಂಗಳಿಂದ ತಿರುಗ್ತಾನೆ ಇದ್ದಾರೆ. ನೋಡು, ಎಲ್ಲ ಸೇರಿ ಒಟ್ಟಿಗೆ ಕ್ಲಿಯರ್ ಮಾಡ್ಬೇಕು ನೀನು. ಮಾತಕ್ಕೆ ತಪ್ಪಿದ್ರೆ ಗೊತ್ತಲ್ಲ? ಗೊತ್ತು ಸರ್. ಈಗ ಹೇಗೆ ಬಂದೆ? ಬೈಕಲ್ಲಿ ಸರ್. ಭಾಸ್ಕರ, ಅಣ್ಣ, ಸಾಹೇಬ್ರ ಹತ್ರ ಗಾಡಿ ಕೇಯಿಸ್ಕೊಂಡು ಅವ್ರನ್ನ ಕಳಿಸ್ಕೊಡು. ಸರ್, ನಂದ ಸರ್. ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ದುಡ್ಡು ಕ್ಲಿಯರ್ ಆಗೋವರೆಗೂ ಬೈಕ್ ಇಲ್ಲೇ ಇರಲಿ. ನಡ್ಕೊಂಡು ಓಡಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೀ ಕೊಟ್ಬಿಟ್ಟು ಹೊರಡು. ಭಾಸ್ಕರ್, ಕರ್ಕೊಂಡೋಗ ಅವನ್ನ. ಸರಿ ಅಣ್ಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಏನು ಸರ್, ಇಷ್ಟು ದೂರ ಬಂದುಬಿಟ್ಟಿದ್ದೀರಾ? ಏನು ವಿಷಯ? ನಿಮ್ಮನ್ನು ಮೀಟ್ ಮಾಡೋಣ ಅಂತಲೇ ಬಂದಿದ್ದೆ ಸರ್. ಮೀಟ್ ಮಾಡಿದ್ರಲ್ಲ, ಹೇಳಿ.
ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ? ನನ್ನೊಂದು ರಿಕ್ವೆಸ್ಟ್ ಇತ್ತು ಸರ್ ನಿಮ್ಮ ಹತ್ರ. ಹೇಳಿ. ನನಗೆ ಕೆಲಸದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸಾಲ ತೀರಿಸೋದಕ್ಕೆ ಸ್ವಲ್ಪ ಟೈಮ್ ಬೇಕು ಸರ್. ನಿಮ್ಮ ಕೆಲಸಕ್ಕೂ ನಾವು ಕೊಟ್ಟಿರೋ ಸಾಲಕ್ಕೂ ಸಂಬಂಧ ಇಲ್ಲ. ನಾನು ಸಾಲ ತೀರಿಸ್ತೀನಿ ಸರ್. ಸಾಲ ತೊಗೊಂಡ್ಮೇಲೆ ತೀರಿಸೋ ಕಮಿಟ್ಮೆಂಟ್ ನನಗಿದೆ. ಆದರೆ ನಿಮ್ಮ ಹತ್ರ ಸ್ವಲ್ಪ ಕಾಲಾವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ವಾರಕ್ಕೆ 25,000 ರೂಪಾಯಿ ಬಡ್ಡಿ ಕಟ್ತಾ ಇದ್ದೀನಿ. ಪ್ರತಿ ವಾರ ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರತಿ ವಾರನೂ ತಪ್ಪದೆ ಬಡ್ಡಿ ಕಟ್ಟಬೇಕು ಅಂತ ಮಾತಾಗಿತ್ತಲ್ಲ? ಆಗಿತ್ತು. ನನಗೆ ಪ್ರತಿ ವಾರ ಕಟ್ಟೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್. ಅದಕ್ಕೆ ಹಿಂದೆ ಒಂದ್ಸಲಿ ಒಟ್ಟಿಗೆ ಒಂದು ಕಟ್ಟಿದ್ನಲ್ಲ ಸರ್, ಅದೇ ಥರ 4 ವಾರದ್ದು ಸೇರಿ ಒಟ್ಟಿಗೆ 1 ಲಕ್ಷ ರೂಪಾಯಿ ಕಟ್ಬಿಡ್ತೀನಿ ಸರ್. 2 ಒಂದೇ ಅಲ್ವೇನ್ರಿ? ಹೌದು ಸರ್. ಆದರೆ ನನಗೆ ಒಟ್ಟಿಗೆ ಕೊಡೋದು ಅನುಕೂಲ ಆಗುತ್ತೆ ಸರ್. ಅಸಲು ಬಡ್ಡಿ ಎಲ್ಲ ಕರೆಕ್ಟಾಗಿ ಕಟ್ತೀನಿ. ಜೊತೆಗೆ ಪ್ರಾಪರ್ಟಿ ಪ್ಲೆಡ್ಜ್ ಮಾಡಿದ್ದೀನಿ. ಸಾಲ ತೀರಿಸ್ಬೇಕು ಅನ್ನೋ ಜವಾಬ್ದಾರಿ ನನಗಿದೆ ಸರ್. ನನಗೆ ಒಂದ್ಸರಿ ಸಹಾಯ ಮಾಡಿ. 50 ಲಕ್ಷ ಸಣ್ಣ ಅಮೌಂಟ್ ಏನಲ್ಲ, ಅದಕ್ಕೆ ಇಷ್ಟು ಟೆನ್ಷನ್. ಸರಿ, ಕರೆಕ್ಟಾಗಿ ಕಟ್ತೀನಿ ಅಂತ ಹೇಳ್ತಾ ಇದ್ದೀರಾ. ತಿಂಗಳಿಗೆ ಬಡ್ಡಿನ ಸರಿಯಾಗಿ ಕಟ್ಟಿದ್ರೆ ನನಗೂ ನಿಮ್ಮ ಮೇಲೆ ಒಳ್ಳೆ ನಂಬಿಕೆ ಇರುತ್ತೆ. ವಾರ ಕಟ್ಟಿದ್ರು ಒಂದೇ, ತಿಂಗಳಿಗೆ ಒಂದೇ ಸಲ ಕಟ್ಟಿದ್ರು ಒಂದೇ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಸರ್. ಹೇಳಿ. ನಿಮ್ಮ ಹುಡುಗರ ಹತ್ರ ಹೇಳಿಬಿಡಿ, ಅವರು ನಮ್ಮ ಮನೆ ಹತ್ರ ಬರೋದು ಬೇಡ, ನಾನೇ ಬಂದು ಕೊಡ್ತೀನಿ. ಸರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನಿನ್ನು ಬರ್ತೀನಿ. ಓಕೆ. ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು